ನಮಸ್ಕಾರ ರೈತರೆ. ಆ, ರೈತರೆ, ಇದು ಬಂದ್ಬಿಟ್ಟು ಸರ್ಪನ್ 102 ಅಂತ ವೆರೈಟಿ ಮೆಣಸಿನಕಾಯಿ. ಇದು ನಮ್ಮ ರೈತರು ಬಂದ್ಬಿಟ್ಟು ಹಸಿಕಾಯಿನಲ್ಲಿ ಮಾಡಿದ್ದಾರೆ. ಈಗ ಅವ್ರ ಕಡೆಯಿಂದಾನೇ ಕೇಳೋಣಂತೆ ಇದ್ರದ್ದು ಫೀಡ್ಬ್ಯಾಕ್ ಆಗ್ಲಿ, ಇದ್ರ ಮೇಂಟೆನೆನ್ಸ್ ಆಗ್ಲಿ ಹೆಂಗ್ ಮಾಡಿದಾರಂತ. ಇವ್ರು ನಮ್ದು ಓಲ್ಡ್ ರೈತರು, ಇಲ್ಲೇ ಪಕ್ಕದಲ್ಲಿ TX9 ಬೆಳೆದಿದ್ದಾರೆ. TX9 ನಮ್ದು ಏನ್ ಡೊಣಗ ಇದೆ ಅದ್ರ ಜೊತೆ ಈಗ ಮೆಣಸಿನಕಾಯಿ ನಮ್ದು ಸರ್ಪನ್ 102 ಬೆಳೆದಿದ್ದಾರೆ. ಅವ್ರದ್ದು ಫೀಡ್ಬ್ಯಾಕ್ ಕೇಳೋಣಂತೆ ಹೆಂಗಿದೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಇದು ಸರ್ಪನ್ 102 ಬೆಳೆದಿದ್ರಲ್ಲ ಸರ್, ನಿಮ್ದು ಏನ್ ಅನ್ಸಿಕೆ ಇದ್ರದ್ದು? ಸರ್ ನಾನು ಶಾಂಪಲಿ ನೋಡೋಣ ಮುಂಗಾರು ಮಾಡ್ಬೇಕು ಅಂತ, ನೆಕ್ಸ್ಟ್ ಒಣಮೆಣಸಿನಕಾಯಿ ಮಾಡ್ಬೇಕು ಅಂತ ಶಾಂಪಲಿಗೆ ಹಚ್ಚಿದ್ದೇನೆ ಸರ್. ಅದನ್ನ ಅದೇನಾಗಿದೆ ಅಂದ್ರೆ ಈಗ ಕಾಯಿ ನೋಡಿ ಇಲ್ಲಿ ಬೇಡಿಕೆ ಇರೋದ್ರಿಂದ ಹಸಿಕಾಯಿ ಹರಿದು ಕೊಡ್ತಾ ಇದ್ದೀನಿ. ಆಲ್ರೆಡಿ 40-45 ರೂಪಾಯಿ ರೇಟಿಗೆ ಕೊಡ್ತಾ ಇದ್ದೀನಿ. ಈಗ ಲಾಸ್ಟಿಗೆ ಇನ್ನು 2 ಬೀಡ್ 3 ಬೀಡ್ ಇದ್ದಂಗೆ ಒಣೆ ಕಾಯಿ ಬಿಡೋಣ ಅಂತ. ಕಾಯಿ ಮಾತ್ರ ಸೂಪರ್ ಬರುತ್ತೆ ಸರ್, ಕಾಯಿ ಸೂಪರ್ ಬರುತ್ತೆ. ಒಂದು ಗೇಣಿ ಕಾಯಿ ಮತ್ತೆ ಅದಕ್ಕೂ ಹಂಗೆ ಹಾಕತ್ತೆ. ಹೂ ಈಚು ಒಳ್ಳೆ ಹೂ ಈಚು ಸರ್. ಅಲ್ಲಿ ನೀವು ರೈತರಲ್ಲೆಲ್ಲ ಹೂ ನೋಡ್ತಾ ಇರ್ಬೋದು. ಎಷ್ಟಿದೆ ಹೂ ಹೆಚ್ಚಿದೆ, 3ನೇ ಕೊಯ್ದಂಗ ಅದು ಕೊಯ್ತಾ ಇರೋದು ನಾನೀಗ. ಸರ್, ಈಗ ಇದನ್ನ ನೀವು ಮಾರ್ಕೆಟ್ ಅಲ್ಲಿ ಏನ್ ಕೊಟ್ಟಿದ್ದೀರಲ್ಲ, ಇದಕ್ಕೆ ಏನು ನಿಮ್ಗೆ ರೇಟ್ ಇದನ್ನ ಮಾಡ್ತಿದಾರೆ? ಈಗ ಆಲ್ರೆಡಿ ಸರ್ 40-45 ರೂಪಾಯಿ ಕೊಡ್ತೇನೆ ಸರ್. ಆಲ್ರೆಡಿ 40,000 ರೂಪಾಯಿ ಕ್ವಿಂಟಲ್ ಪರ್ ಕೆಜಿ 45 ರೂಪಾಯಿ. 40-45 ರೂಪಾಯಿ ಕೊಡ್ತೇನೆ. ಇದು ಇಲ್ಲೇ ಬಂದು ನೀವೇ ಇಲ್ಲೇ ಅಂಗಡಿಗೆ ಕೊಟ್ಬಿಡ್ತೇನೆ ಸರ್. ಅಂಗಡಿಯವರಿಗೆ ಡೈರೆಕ್ಟ್ ಬಂದು ರೇಟ್ ಮಾಡ್ತಾರೆ. 60-70 ಅವ್ರು ಮಾಡ್ಕೊಂತಾರೆ. ಓಕೆ ಓಕೆ. ಅಂದ್ರೆ ನೀವು 40 ಪಕ್ಕ ಓಕೆ ಮಾತಾಡಗಲೇನಿಲ್ಲ. ಸರ್, ಈಗ ನೀವು ಇದನ್ನ ಮೇಂಟೆನೆನ್ಸ್ ಗೆ ಏನೇನ್ ಮಾಡಿದಿರ ಸ್ವಲ್ಪ ಹೇಳ್ಬೋದು? ಅದೇ ಮೇಂಟೆನೆನ್ಸ್ ಅದೇ ಸರ್, ಗೊಬ್ಬರ ಮಾಮೂಲಿ ಏನು DC ಇದು ಡಬ್ಬಗ್ ಮಾಡಿದಲ್ಲ ಅದೇ ಮಲ್ಚಿಂಗ್, ಅದೇ ಗೊಬ್ಬರನೇ. ಬೇವಿನ ಹಿಂಡಿ, ಹೊಂಗೆ ಹಿಂಡಿ 10-26 DAP, ಪೊಟಾಶು, ಪಾಲಿಸಲ್ಫೇಟು, ಆಮೇಲೆ DAP ಎಲ್ಲ ಮಿಕ್ಸ್ ಮಾಡಿ ದಿಂಡಿ ಮೇಲೆ ಹಾಕಿ ಅದೇ ಅದನ್ನ ಡ್ರಿಪ್ ಆನ್ ಮಾಡ್ಕೊಂಡು ಸಸಿ ತಂದು 1 ವಾರ ಇಟ್ಕೊಂಡು ಪ್ಲಾಂಟಿಂಗ್ ಮಾಡಿರೋದು. ಸರ್, ಈಗ ನೀವು ಇದನ್ನ ಹಾಕಿರೋದು ಮೊನ್ನೆ ಗಣಪತಿ ಟೈಮ್ ನಲ್ಲಿ ಹಾಕಿದಿರ ಸರ್. ನೀವು ಅಂದ್ರಿ ಇದನ್ನ ಹಸಿಕಾಯಿ ಹರಿದ್ ಮಾರಿದೀರ ಅಂತ. ಸರಿ, ಹಸಿಕಾಯಿಗೆ ಏನ್ ರೇಟ್ ಕೊಟ್ರು? ಎದಕ್ಕೆ ಹಸಿಕಾಯಿಗೆ ಕೇಳ್ತಿದಾರೆ ನಿಮ್ಮ ಏರಿಯಾನಲ್ಲಿ ನಂಗೆ ಹೇಳ್ಬೋದಾ? ಹಸಿಕಾಯಿ ಅಂದ್ರೆ ಬೇಡಿಕೆ ಹಂಗೈತೆ ಸರ್. ಅದು ಬೋಂಡಾಗೆ ಕಾಯಿಸ್ಪಡ್ತಿದ್ದಾರೆ. ಓಕೆ, ಯಾಕೆ ಅಟ್ರಾಕ್ಷನ್ ಇದೆ? ಕಾಯಿ ಆಮೇಲೆ ಖಾರ ಇಲ್ಲ ಹೆಚ್ಚಿಗೆ. ಓಕೆ, ಸೊ ಅದಕ್ಕೆ ಬೇಡಿಕೆ ಜಾಸ್ತಿ ಐತೆ. ಅಡಕಾಕತ್ತ ಅವ್ರಿಗೆ ಇದ್ರಲ್ಲಿ ಇಷ್ಟುದ್ದ ಬರ್ತಲ್ಲ, ತುದೆ ಮುರಿತಾರೆ, ಸಣ್ಣಕ್ ಮಾಡ್ಕೊಂತಾರೆ. ಇದ್ರ 2 ಆಗ್ತಾವೆ. ಓಕೆ, ಅದು ಎರಡು ಬೋಂಡ ಆಗತ್ತೆ ಅಂತ ಲೆಕ್ಕಾಚಾರ. ದಪ್ಪನ ಬೇರೆ ಐತಲ್ಲ, ಹಿಟ್ಟು ಜಾಸ್ತಿ ಹೋಗಲ್ಲ, ಎಣ್ಣೆ ಅಂಶ ಜಾಸ್ತಿ ಹೋಗಲ್ಲ. ಆಮೇಲೆ ಒಳಗಡೆ ತುಂಬಬಹುದು, ಮಸಾಲಾ ಹಾಕ್ಬಹುದು. ಓಕೆ 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 ಓಕೆ, ಗೊತ್ತಾಯ್ತು ಸರ್. ಸರ್, ಫ್ಲವರಿಂಗ್ ಆಗ್ಲಿ ಇದಾಗ್ಲಿ ಸಿಕ್ಕಾಪಟ್ಟೆ ಫ್ಲವರಿಂಗ್ ಸರ್. ಡ್ರಾಪ್ ಆಗ್ತಿಲ್ಲ. ನಾನು ಹೇಳಿದ್ನಲ್ಲ ಫಸ್ಟ್ ಹೇಳಿದೆ, ಹೂ ಒಂದು ಚೂರು ಡ್ರಾಪ್ ಆಗ್ತಾ ಇಲ್ಲ. ಅದು ಹೂ ಒಂದಿಷ್ಟು ಚೂರು ಡ್ರಾಪ್ ಇಲ್ಲ. ಆಕ್ಚುಲಿ ಅಂತ ಮಳೆಗೆ ಆಗ್ಬೇಕಾಯ್ತದ, ಅಂತದ್ದು ಆಗ್ಲಿಲ್ಲ. ಮಳೆಗೂ ಎಷ್ಟು ಮಳೆ ಬಂದ್ರು ಏನಾಗಿಲ್ಲ. ಇದು ಏನ್ ಮಸರು ವಾಟ ಇರ್ಬೇಕು ಭೂಮಿ. 5 ಅಡಿ ಬೆಡ್ ಹೊಡಿಬೇಕು, ಜಿಗ್ ಜಾಗ್ ಮಾಡ್ಬೇಕು. 1 ಅಡಿ 1 ಅಡಿ ಸೊಸೆ ಹಚ್ಬೇಕು. 1 ಅಡಿ ಕ್ರಾಸಿಂಗ್, ಅದು 1 ಅಡಿ 2 ಅಡಿ ಕ್ರಾಸ್ ಜಿಗ್ ಜಾಗ್ ಮಾಡ್ಬೇಕು. ಸರ್, ಏನ್ ಸ್ಪೇಸಿಂಗ್ ಇಟ್ಟು? 5 ಅಡಿ ಇದೆ ಸರ್. 4 ಮುಕ್ಕಲ್ 5 ಅಡಿ ಇದೆ. 4 ಮುಕ್ಕಲ್ 5 ಅಡಿ ಮತ್ತೆ ಸಿಂಗಲ್ ಲೈನ್ ಹಾಕಿದ್ರೆ. ಓಕೆ ಓಕೆ. ಸರ್, ಒಂದ್ ಎಕರೆಗೆ ಎಷ್ಟು ಗಿಡ ಇಟ್ಟಿದ್ದೀರಾ ಸರ್ ಈಗ? ಸರ್, ಈಗ 1 ಎಕರೆ ಲೆಕ್ಕಾಚಾರ ಸರ್ 8,000 ಸಸಿ ಹಚ್ಬೋದು ಸರ್. ಅಷ್ಟೇ 8,000 ಸಸಿ ಹಚ್ಚಿದ್ದೀರಾ? 8,000 ಮಾಡ್ಬೋದು. 8,000 ಸಸಿ ಹಚ್ಚಿದ್ರ. ಸರ್, ಇದನ್ನ ಸ್ವಲ್ಪ ಕಾಯಿ ಮೊನ್ನೆ ಹಾರ್ವೆಸ್ಟ್ ಮಾಡಿದಿರಿ, ತೋರಿಸ್ಬೋದಾ ನಿಮ್ ರೈತರಿಗೆ? ಆ ಕಡೆ ಸರ್, ಆ ಕಡೆ ಕೊಯ್ದಿಲ್ಲ ಅಲ್ಲಿ. ಹೌದಾ ಸರ್? ಇಲ್ಲಿ ಸರ್, ಇದೆಲ್ಲ ಮೇಲ್ಗಡೆ ಕೆಳಗಡೆದೆಲ್ಲ ಕೊಯ್ದಿದ್ದೀರಿ? ಹಾ ಸರ್. ಮತ್ತೆಲ್ಲ ಮೇಲೆ ಸೆಟ್ಟಿಂಗ್ ಇದೆ? ಸೆಟ್ಟಿಂಗ್ ಇದೆ, ಮತ್ತೆ ಹೂ ಈಚೆ ಸಿಕ್ಕಾಪಟ್ಟೆ ಇದೆ. ಫ್ಲವರಿಂಗ್ ಎಲ್ಲ ಇದೆ, ಕಾಯಿ ಎಲ್ಲ ಸೆಟ್ಟಿಂಗ್ ಸ್ಟಾರ್ಟ್ ಇದೆ. ಇದು ನೀವು ಹಸಿಕಾಯಿನಲ್ಲಿ ಸೇಲ್ ಮಾಡಿದ ಫ್ಲವರಿಂಗ್ ಚೆನ್ನಾಗಿದೆ ಅಂತ. ಸರ್, ಇದ್ರದ್ದು ಒಂದ್ ಕ್ಯಾರೆಕ್ಟರ್ ನಿಮಗೆ ನಾನು ಹೇಳಕ್ಕೆ ಬಯಸ್ತೀನಿ ಅಂತಂದ್ರೆ, ಇದು ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಗಿಡ. ನೀವು ಕೆಳಗಡೆ ಕಾಯಿ ಆಗ್ತಿರತ್ತೆ, ಮತ್ತೆ ಮೇಲ್ಗಡೆ ಫ್ಲವರಿಂಗ್ ಕಂಟಿನ್ಯೂಸ್ ಆಗ್ತಿರುತ್ತೆ. ಸೊ ಅದಕ್ಕೆ ನಿಮ್ಗೆ ಇದು ಬೇಗ ಬರುತ್ತೆ. ಇದು ಅಬ್ಸರ್ವ್ ಮಾಡಿರ್ಬೋದು. ನಾನೇ 10 ದಿನ ಆಗಿಲ್ಲ, ಅಲ್ಲೇ ಕಾಯಿ ಬಿಟ್ಟಿದ್ದೀನಿ ನೋಡಿ ಸರ್. ಹೌದು, ಬೇರೆ ವೆರೈಟಿ ಕಂಪೇರ್ ಮಾಡಿದ್ರೆ ಇದು ಅರ್ಲಿ ಬೇಗ ಬರುತ್ತೆ ನಿಮ್ಗೆ. ನಮ್ದು ಏನಂತಂದ್ರೆ ಸರ್, ಈ 102 ಇಂದ ನಿಮ್ಗೆ ಲೇಬರ್ ಖರ್ಚು ಉಳಿಯುತ್ತೆ ಅಂತ, ಬೇಗ ಹೋಗುತ್ತೆ ಮಾರ್ಕೆಟ್ಗೆ ಅಂತ. ಈಗ ನಿಮ್ಗೆ 45 ರೂಪಾಯಿ ಬಂದಿದೆ ಅಂತಂದ್ರೆ ಮಾರ್ಕೆಟ್ ನಲ್ಲಿ ಇನ್ನೂ ತನಕ ಯಾವ್ದು ಮಟೀರಿಯಲ್ ಬಂದಿರಲ್ಲ. ನೀವು ಬೇಗ ಹೋಗಿ ಮಾರ್ಕೆಟ್ ನಲ್ಲಿ ಇಟ್ಬಿಟ್ರೆ ಅಂತಂದ್ರೆ ನಿಮ್ಗೆ ರೇಟ್ ಜಾಸ್ತಿ ಬರುತ್ತೆ ಅಂತ. ಇನ್ನೊಂದೇನು, ನಿಮ್ಗೆ ಲೇಬರ್ ಏನೇ ಆಗ್ಲಿ ಮೇಂಟೆನೆನ್ಸ್ ಆಗಲಿ ಅದ್ರದ್ದು ಖರ್ಚು ಉಳಿತಾಯ ಆಗತ್ತೆ ಅಂತ. ಒಬ್ಬ ಮನುಷ್ಯ ಆರಾಮ ಸರ್ ಒಂದು ಗಂಟೆ ಕಾಯಿ ಕೊಯ್ಬೋದು ಸರ್. ಇದನ್ನ ಈಸಿಯಾಗಿ ಹಾರ್ವೆಸ್ಟ್ ಮಾಡಿ ಏನು ಜಾಸ್ತಿ ಖರ್ಚಿಲ್ಲ. 1-2 ಬಂದು 3 ಗಂಟೆ ಆರಾಮ್ ಕೊಯ್ಬೋದು. ಓಕೆ ಸರ್, ಇದ್ರದಲ್ಲಿ ಮಾರ್ಕೆಟ್ ನಲ್ಲಿ
ಇದಕ್ಕೆ ಏನು ನಿಮ್ಗೆ ರೇಟ್ 45 ರೂಪಾಯಿ ಕೊಟ್ಟಿದ್ದೀರಾ. ಈ ನಿಮ್ದು ಅನಿಸಿಕೆ ಏನಿದೆ ಇದ್ರದ್ದು ರೇಟ್ ಸರ್ ಇದು ಮಾರ್ಕೆಟ್ ಅಲ್ಲಿ ಏನಾಗಿದೆ ಅಂದ್ರೆ ಬೇಡಿಕೆ ಜಾಸ್ತಿ ಇರೋದ್ರಿಂದ ಯಾವಾಗಲೂ ಇದ್ದೇ ಇರುತ್ತೆ ರೇಟ್ ಸರ್ 40-45 ರೂಪಾಯಿ ಇದ್ದೇ ಇರ್ತದೆ. ಬೋಂಡಕಾಯಿ ಆಂಧ್ರ ಬೋಂಡಕಾಯಿಗಿಂತ ಇದು ಡಿಮ್ಯಾಂಡ್ ಜಾಸ್ತಿ. ಡಿಮಾಂಡ್ ಜಾಸ್ತಿ. ಅಂದ್ರೆ ಇಲ್ಲಿಂದ ತಗೊಂಡು ಆಮೇಲೆ ಇನ್ನೊಂದ್ಸರ ಇದು ನಾನು ಅಂಗಡಿಯಲ್ಲಿ ಕೊಡ್ತೇವಲ್ಲ ಆಂಧ್ರ ಬೋಂಡ ಏನಾಗುತ್ತೆ ಅಂದ್ರೆ ಒಂದು ದಿನ ಇಟ್ಟು ಬೆಳಗ್ಗೆ ಅಂಗಡಿಯಲ್ಲಿ ಕಪ್ಪು ಕಪ್ಪು ಚುಕ್ಕಿ ಆಗ್ತದೆ. ಅದು ಫಿನಿಶಿಂಗ್ ಅಷ್ಟು ಶೈನಿಂಗ್ ಇರಲ್ಲ. ಇದು 4 ದಿನ ಅಂಗಡಿಯಲ್ಲಿ ಇಟ್ರು ಏನು ಶೈನಿಂಗ್ ಕಳ್ಕೊಳಲ್ಲ. ಶೈನಿಂಗ್ ಕಳ್ಕೊಂತಿಲ್ಲ. ಫಸ್ಟ್ ಆಫ್ ಆಲ್ ಅದು ಈಗ ಅದೇ ಮಾತಾಡ್ತಿದ್ವಿ ಅಂಗಡಿಯಲ್ಲಿ ಆಗಲ್ಲ ನಾವು. ಅಂದ್ರೆ ಶೈನಿಂಗ್ ಹೆಂಗಿರುತ್ತೆ ಹಿಂಗೆ ಸರ್, ಶೈನಿಂಗ್ ಏನೇನಾಗಲ್ಲ. ಅದು ವೈಟ್ ಚುಕ್ 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 ಆಗ್ಬಿಡ್ತದೆ, ಕಪ್ಪು. ಏನು ಆಗಲ್ಲ, ತೊಟ್ಟು ಏನಾಗಲ್ಲ, ಇದು ಏನಾಗಲ್ಲ. ಫ್ರೆಶ್ ಆಗಿರುತ್ತೆ. ಫ್ರೆಶ್ ಇವತ್ತಿ ಕೊಯ್ದಾರೇನೋ ಕಾಣ್ತಿರ್ತದೆ. ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂದ್ರೆ ಇಲ್ಲಿಂದ ಬೇರೆ ಕಡೆ ಹೋಗ್ತದೆ ಟ್ರಾನ್ಸ್ಪೋರ್ಟೇಷನ್ ತೊಂದ್ರೆ ಆಗಿಲ್ಲ. ಅದು ಕಪ್ಪಾಗ್ಬಿಡುತ್ತೆ, ಬಿಳಿ ಕಾಯಿ ಮೇಲೆ ಕಪ್ಪು ಆಗ್ಬಿಡ್ತದೆ. ಒಂದಿನ ಪೆಂಡಿಂಗ್ ಇತ್ತು ಅಂದ್ರೆ ಎಲ್ಲರೇ ಅಂಗಡಿಯಲ್ಲಿ ಇಟ್ರೆ ಮಾರಕ್ ಅವತ್ತೇ ಖಾಲಿ ಆಗ್ಬೇಕು ಅದು ಅಂಗಡಿಯಲ್ಲಿ. ಸರ್ ಈಗ ನಂದು ಇನ್ನೊಂದು ಕ್ವಶನ್ ನಿಮ್ಗೆ. ಈ 102 ಬಂದು 10 ವರ್ಷ ಆಯ್ತು ಆಲ್ಮೋಸ್ಟ್ ಮಾರ್ಕೆಟ್ ನಲ್ಲಿ. ಇಷ್ಟು ಜನ ರೈತರು ನೋಡಿದೀನಿ ಸರ್. ನಾನು ನೋಡ್ರಿ ನೋಡಿದ್ದಿಲ್ಲ ಇದನ್ನ. ಇದೆಲ್ಲರ ಮುಂಚೆನೆ ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ಇಲ್ಲ ಸರ್ಕಲ್ ಅಲ್ಲೆಲ್ಲ ಇಂಪ್ರೂವ್ಮೆಂಟ್ ಮಾಡುದು. ನಾನು 4 ಜನ ರೈತರಿಗೆ ನಾಳೆ ಮಾಡಿಸ್ಬಿಡುತ್ತೆ. ನಾನು 102 ನಾವು ಬೆಳೆದ ಇದನ್ನೇ ನಾನೇ ಸ್ವಂತ ಖರೀದಿ ಮಾಡಿ ಬೇರೆ ಕಡೆ ಕಳ್ಸೋದು ಬೇಕಾದ್ರೆ ಇದನ್ನ. ಅಲ್ಲ ಆತರ ಅಷ್ಟು ಹಾರ್ವೆಸ್ಟ್ ಇದೆ ಸರ್. ಸಮಸ್ಯೆ ಅಲ್ಲ, ಬಹಳ ಚೆನ್ನಾಗಿದೆ ಗಿಡ. ನಂಬರ್ 1 ಗಿಡ ಕಾಯಿ. ಇನ್ನು ರೈತರಿಗೆ ಗೊತ್ತಾಗಿಲ್ಲ ನಮ್ಮಲ್ಲಿ ಯಾರಿಗೂ. ದೇವನಗರ ಇನ್ನು ಬೆಳೆ ಇದಾರೆ ನಮ್ಮಲ್ಲಿ. ಆ ಕಾಯಿಗಿಂತ ನೀ ಕಾಯಿ ಬೆಳೆದು ಆರಾಮ ಒಣಮೆಣಸಿಗೆ ಮಾಡೋರು ಇದಾರೆ. ಸರಿ. ನಾನು ಅದೇ ನೆಕ್ಸ್ಟ್ ಕ್ವಶನ್ ಇತ್ತೀಗ. ಇಷ್ಟು ಜನ ನಮ್ದು ಈಗ ರೈತರು ಯಾರ್ಯಾರು ಆಂಧ್ರ ಆಗ್ಲಿ ಮತ್ತೆ ಕರ್ನಾಟಕನಲ್ಲಿ ಆಗ್ಲಿ ಬೇರೆ ಕಡೆ ಗುಜರಾತ್ MP ನಲ್ಲಿ ಕೊಟ್ಟಿದೀವಲ್ಲ 102, ಆ ರೈತರು ಇದನ್ನ ಎಲ್ಲ ಒಣ ಮೆಣಸಿನಕಾಯಿ ಮಾರ್ತಾರೆ. ಈಗ ನೀವು ಹಸಿ ಮೆಣಸಿನಕಾಯಿ ಮಾರ್ತೀನಿ ಮಾಡ್ಬೇಕು ಅಂತ ಈಗ